ಗಂಗ ಸಾಮ್ರಾಜ್ಯದ ವೈಭವವನ್ನ ಸ್ಮರಿಸೋಣ. ಇದು ನಮ್ಮ ಹೆಮ್ಮೆ. ಗಂಗಾ ಸಾಮ್ರಾಜ್ಯದ ಉದಯ ಮತ್ತು ಪತನ ಕರ್ನಾಟಕದ ಆದ್ಯ ಇತಿಹಾಸದಲ್ಲಿ ಒಂದು ಪ್ರಮುಖ ಅಧ್ಯಾಯವಾಗಿದೆ. ಇಕ್ಷ್ವಾಕು ರಾಜವಂಶದಿಂದ ಬಂದವರು ಎಂದು ಹೇಳಿಕೊಳ್ಳುವ ಅವರು ಕುವಲಾಲ, ತಲಕಾಡು ಮತ್ತು ಮಾನ್ಯಪುರದಂತಹ ಪ್ರಮುಖ ಕೇಂದ್ರಗಳಿಂದ ಆಳಿದರು. ದಡಿಗ ಸ್ಥಾಪಿಸಿದ ಗಂಗವಾಡಿ ಸಾಮ್ರಾಜ್ಯವನ್ನು 27 ರಾಜರು ಆಳಿದರು. ದುರ್ವಿನೀತನು ಒಬ್ಬ ಪ್ರಸಿದ್ಧ ರಾಜನಾಗಿದ್ದನು. ಧೈರ್ಯಶಾಲಿ ಯೋಧ ಮತ್ತು ವಿದ್ವಾಂಸ ಎಂದು ಅವನು ಖ್ಯಾತಿ ಪಡೆದಿದ್ದನು. ನಲ್ಲಳ ತಾಮ್ರ ಶಾಸನದ ಪ್ರಕಾರ ಅವರು ಅನೇಕ ನೀರಾವರಿ ಕೆರೆಗಳನ್ನು ನಿರ್ಮಿಸಲು ಆದೇಶಿಸಿದರು. ದುರ್ವಿನೀತನು ಸಾಹಿತ್ಯದ ಪೋಷಕನಾಗಿದ್ದನು. ಸಂಸ್ಕೃತ ಮತ್ತು ಕನ್ನಡದಲ್ಲಿ ಕೃತಿಗಳನ್ನು ರಚಿಸಿದನು ಮತ್ತು ಮುಖ್ಯವಾಗಿ ಗುಣಾಢ್ಯರ ಒಡ್ಡಕಥೆಯನ್ನ ಸಂಸ್ಕೃತಕ್ಕೆ ಭಾಷಾಂತರಿಸುವುದು ಒಂದು ದೊಡ್ಡ ಸವಾಲು. ಪ್ರಾಕೃತದ ಸೌಂದರ್ಯವನ್ನು ಉಳಿಸಿಕೊಂಡು ಸಂಸ್ಕೃತದ ಶ್ರೀಮಂತಿಕೆಯನ್ನ ಸೇರಿಸಬೇಕು. ಗಂಗರ ಆಡಳಿತವು ವ್ಯವಸ್ಥಿತವಾಗಿತ್ತು, ಮಂತ್ರಿ ಪರಿಷತ್ತಿಯಿಂದ ಬೆಂಬಲಿತವಾಗಿತ್ತು. ಗ್ರಾಮ ಸಮಿತಿಗಳು ಕಂದಾಯ, ನ್ಯಾಯ ಮತ್ತು ನೈರ್ಮಲ್ಯದಂತಹ ಸ್ಥಳೀಯ ವಿಷಯಗಳನ್ನು ನಿರ್ವಹಿಸ್ತಾ ಇದ್ದವು. ಕೃಷಿಯು ಮುಖ್ಯ ಉದ್ಯೋಗವಾಗಿತ್ತು. ಜೊತೆಗೆ ವ್ಯಾಪಾರ ಮತ್ತು ಕರಕುಶಲ ವಸ್ತುಗಳು ಪೂರಕವಾಗಿದ್ದವು. ನಮ್ಮ ಸಮಾಜದಲ್ಲಿ ಜಾತಿಗಳ ನಡುವೆ ಪರಸ್ಪರ ಅವಲಂಬನೆ ಮತ್ತು ಪಿತೃಪ್ರಧಾನ ಜಂಟಿ ಕುಟುಂಬ ವ್ಯವಸ್ಥೆಯ ವ್ಯಾಪಕತೆಯಿಂದ ನಿರೂಪಿಸಲ್ಪಟ್ಟಿದೆ. ಮಠಗಳು, ಘಟಿಕಾಗಳು ಮತ್ತು ಅಗ್ರಹಾರಗಳಂತಹ ಕೇಂದ್ರಗಳಲ್ಲಿ ಶಿಕ್ಷಣವು ಸಮೃದ್ಧವಾಗಿತ್ತು. ಗಂಗದೊರೆಗಳು ಜೈನರಾಗಿದ್ದರಿಂದ ಅವರು ಜೈನ ಧರ್ಮವನ್ನ ಗಣನೀಯವಾಗಿ ಪೋಷಿಸಿದ್ರು. ಶ್ರವಣಬೆಳಗೊಳದಲ್ಲಿ 58 ಅಡಿ ಗೊಮ್ಮಟೇಶ್ವರ ಏಕಶಿಲಾ ವಿಗ್ರಹವನ್ನ ಸ್ಥಾಪಿಸಲಾಯಿತು. ಮಹಾಮಸ್ತಕಾಭಿಷೇಕ ಸಮಾರಂಭಕ್ಕೆ ಹೆಸರುವಾಸಿಯಾದ ಸ್ಥಳ. ವಾಸ್ತುಶಿಲ್ಪದಲ್ಲಿ ಅವರು ತಲಕಾಡಿನಲ್ಲಿರುವ ಭವ್ಯ ದೇವಾಲಯಗಳು ಮತ್ತು ಏಕಶಿಲಾ ಬಾಹುಬಲಿ ಪ್ರತಿಮೆ ಗಂಗರ ಕೊಡುಗೆ. ನೀರಾವರಿ ವ್ಯವಸ್ಥೆ ಸಾಮ್ರಾಜ್ಯವನ್ನ ಸಮೃದ್ಧಗೊಳಿಸಿತು. ಮಹಾರಾಜರೇ, ಈ ಸ್ತಂಭಗಳು ನಮ್ಮ ವಾಸ್ತುಶಿಲ್ಪದ ವೈಭವವನ್ನು ಸಾರುವವೆ. ಕನ್ನಡ ಸಾಹಿತ್ಯಕ್ಕೆ ನಿಮ್ಮ ಪ್ರೋತ್ಸಾಹ ಅಮೂಲ್ಯ. ದುರ್ವಿನೀತನ ಸಂಸ್ಕೃತ ಕೃತಿ ಶಬ್ದಾವತಾರ ಮತ್ತು ಅವನ ಒಡ್ಡಕಥೆಯ ಅನುವಾದ ಹಾಗೂ ಚಾವುಂಡರಾಯನ ಕನ್ನಡ ಕೃತಿ ಚಾವುಂಡ ಪುರಾಣ ಪ್ರಮುಖ ಸಾಹಿತ್ಯ ಕೊಡುಗೆಗಳಲ್ಲಿ ಸೇರಿವೆ.